ಹಾಯ್ ಹಲೋ, ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮನೆಲ್ಲ ನೋಡಿರೋ ಹಾಗೆಯೇ ಗೌರವ್ ತಿವಾರಿ ಅವರ ಒಂದು ಫೈನಲ್ ಇನ್ವೆಸ್ಟಿಗೇಷನ್ ನಡೆದಂತಹ ಒಂದು ಘಟನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲ್ ಇನ್ವೆಸ್ಟಿಗೇಷನ್ ಅವ್ರು ಮಾಡಿದಂತಹ ತಮ್ಮ ಒಂದು ಕೊನೆ ಇನ್ವೆಸ್ಟಿಗೇಷನ್ ಎಲ್ಲಪ್ಪ ಅಂದರೆ ಅದೇ ಹೋಟೆಲ್ ದ್ವಾರಕಾ ಪ್ಯಾಲೇಸಲ್ಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಇಮಿಡಿಯೇಟ್ ಆಗಿ ಕೆಳಗಡೆ ಕಾಣಿಸ್ತಾ ಇದ್ದಂತಹ ಸಬ್ಸ್ಕ್ರೈಬ್ ಬಟನ್ನ ಈಗಲೇ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕೂಡ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ಕಂಟೆಂಟ್ಸ್ಗಳ ಅಪ್ಡೇಟ್ ಬಗ್ಗೆ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇನ್ನು ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಆ ದಿನ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 2:15 2:15 ಆಗಿರುತ್ತೆ. ಸೊ ಹೋಟೆಲ್ ದ್ವಾರಕಾ ಪ್ಯಾಲೇಸ್ ನ್ಯೂ ಡೆಲ್ಲಿಯಲ್ಲಿ ಲೊಕೇಟ್ ಆದಂತಹ ಈ ಹೋಟೆಲ್ನ 3rd ಫ್ಲೋರಲ್ಲಿ ಎಲಿವೇಟರ್ಸ್ ಓಪನ್ ಆಗುತ್ತೆ. ಎಲಿವೇಟರ್ಸ್ ಓಪನ್ ಆಗ್ತಾ ಇದ್ದಾಗೇನೆ 3rd ಫ್ಲೋರಲ್ಲಿ ಆ ಒಂದು ಲೈಟ್ಸ್ ಏನಿರುತ್ತೆ ಕಾರಿಡಾರಲ್ಲಿ ಒಂಚೂರು ಫ್ರಾಕ್ಷನ್ ಆಫ್ ಸೆಕೆಂಡ್ ಫ್ಲಿಕರ್ ಆಗುತ್ತೆ, ಆಮೇಲೆ ಸ್ಟೇಬಿಲೈಸ್ ಆಗುತ್ತೆ. ದೂರದಲ್ಲಿ ರೂಮ್ ನಂಬರ್ 302 ಕಾಣಿಸ್ತಾ ಇರುತ್ತೆ. ಇದೇ ಒಂದು ರೂಮ್ನ ಆ ಹೋಟೆಲ್ ಸ್ಟಾಫ್ಸ್ ಏನಿದ್ದಾರೆ ಆ ಒಂದು ರೂಮ್ನ ಕಡೆ ಹೋಗೋದಕ್ಕೆ ತುಂಬಾನೇ ಅವಾಯ್ಡ್ ಮಾಡ್ತಿರ್ತಾರೆ. ಆ್ಯಂಡ್ ಇನ್ ಕೇಸ್ ಈ ಲೋಕಲೇಟ್ಸ್ ಏನಿರ್ತಾರಲ್ಲ, ಡೆಲ್ಲಿ ಲೋಕಲೇಟ್ಸ್, ಅವ್ರಿಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ಈ ಹೋಟೆಲ್ ಬಗ್ಗೆ, ಹಾಗೆ ಆ ಒಂದು ರೂಮ್ ಬಗ್ಗೆ. ಆ ಒಂದು ರೂಮ್ಗೆ ಯಾರೆಲ್ಲ ಚೆಕ್ ಇನ್ ಆಗಿರ್ತಾರೋ ಅಂದರೆ ಕಸ್ಟಮರ್ಸು ವಿದಿನ್ 2 to 3 hours ತಮ್ಮ ಕೆಲಸನ ಮುಗಿಸ್ಕೊಂಡು ಚೆಕ್ಔಟ್ ಆಗ್ತಾ ಇದ್ರು. ಯಾರು ಕೂಡ ಆ ಒಂದು ರೂಮಲ್ಲಿ ಸ್ಟೇ ಆಗ್ತಾ ಇರಲಿಲ್ಲ. ಇಮಿಡಿಯೇಟ್ ಆಗಿ ತಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ಆ ಒಂದು ರೂಮಿಂದ ಚೆಕ್ಔಟ್ ಆಗ್ತಾ ಇದ್ರು. ಆ್ಯಂಡ್ ಬೇರೆ ಊರಿಂದ ಬರ್ತಾ ಇದ್ರು ನೋಡಿ ಈ ಒಂದು ಹೋಟೆಲಲ್ಲಿ ಬುಕ್ ಮಾಡಿಕೊಂಡು. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ರು ಅವ್ರಿಗೆ ಅಂದರೆ ಆ ಒಂದು ರೂಮ್ನ ಅವರಿಗೆ ಕೊಡ್ತಾ ಇರಲಿಲ್ಲ. ಆ ಒಂದು ರೂಮಲ್ಲಿ ಪ್ರಾಬ್ಲಮ್ ಇದೆ, ಅದಿದೆ ಇದಿದೆ ಅಂತ ಏನೋ ಒಂದು ರೀಸನ್ಸ್ನ ಹೇಳಿ ಅದನ್ನು ಆ ಒಂದು ರೂಮ್ಗೆ ಹೋಗೋ ಥರ ಅವರು ತಪ್ಪಿಸ್ತಾ ಇದ್ರು. ಅದು ಒಂದು ಪ್ರಾಬ್ಲಮೆಟಿಕ್ ಅಂತ ಹೇಳಿಬಿಟ್ಟು ಅದನ್ನು ತಪ್ಪಿಸ್ತಾ ಇದ್ರು. ಕಾರಣ ಇಷ್ಟೇ, ತಮ್ಮ ಒಂದು ಹೋಟೆಲ್ ಫೇಮ್ ಹೋಗದೆ ಇರಲಿ, ಹಾಗೆ ತಮ್ಮ ಬಿಸ್ನೆಸ್ಗೆ ಹೊಡೆತ ಬೀಳದೆ ಇರಲಿ ಅಂತ. ಆಬ್ವಿಯಸ್ಲಿ ಅದನ್ನು ಯಾರು ಬೇಕಾದರೂ ಅದನ್ನು ಮಾಡಿರೋರು. ತಮ್ಮ ಪಾಪ ಅವರು ಕೂಡ ಬಂಡವಾಳ ಹಾಕಿರ್ತಾರೆ, ತಮ್ಮ ಬಿಸ್ನೆಸ್ ಕಾಪಾಡ್ಕೊಳ್ಳೇಬೇಕು ಅಂತ ಎಲ್ರಿಗೂ ಇರುತ್ತೆ. ಸೊ ಅವರು ಆ ಒಂದು ರೂಮ್ಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಆ ದಿನ 2:15ಕ್ಕೆ ಆ ಒಂದು ರೂಮಲ್ಲಿ ಗೌರವ್ ತಿವಾರಿ ಅವರು ಒಬ್ಬರೇ ಇದ್ದು ತಮ್ಮ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಹೋಟೆಲ್ ದ್ವಾರಕಾ ಪ್ಯಾಲೇಸ್ ಬಗ್ಗೆ ಹೇಳಬೇಕು ಅಂದರೆ ಯಾವುದೇ ಥರದ ಒಂದು ಕಾಂಟ್ರವರ್ಸೀಸ್ ಆಗಲಿ, ಈ ಮರ್ಡರ್ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಸೂಸೈಡ್, ಇದು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ತುಂಬಾ ಒಳ್ಳೆ ಹೋಟೆಲ್ ಆಗಿತ್ತು. ಓಕೆ, ಆ್ಯಂಡ್ ತುಂಬಾ ಫೇಮಸ್ ಹೋಟೆಲ್ ಕೂಡ ನ್ಯೂ ಡೆಲ್ಲಿಯಲ್ಲಿ. ಆದರೆ ಈ ಒಂದು ಹೋಟೆಲಲ್ಲಿ ಸ್ಟೇ ಆಗುತ್ತೆ, ಪರ್ಟಿಕ್ಯುಲರ್ಲಿ ಆ ಒಂದು ರೂಮ್ 302 ಅಲ್ಲಿ ಸ್ಟೇ ಆಗ್ತಾ ಇದ್ದಂತಹ ಒಂದು ಕಸ್ಟಮರ್ಸಿಂದ ಫ್ರೀಕ್ವೆಂಟ್ ಆಗಿ ಬರ್ತಾ ಇದ್ದಂತಹ ಕಂಪ್ಲೇಂಟ್ಸ್ ಏನಪ್ಪ ಅಂದರೆ ಅವ್ರಿಗೆ ಪ್ರಾಪರ್ ಆಗಿ ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ. ಕಾರಣ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಒಂದಷ್ಟು